ಪ್ರಶಾಂತ್ ಸರ್, ನಾನು ಆಗಲೇ ಒಂದೊಂದು ಪ್ರಶ್ನೆ ಕೇಳ್ತಿದ್ದೆ ನಿಮಗೆ. ಈಗ ಚಿತ್ರತಂಡ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ನನ್ನ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಯಾರೆಲ್ಲ ಈ ರೀತಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಥವಾ ಅನುಕರಣೆ ಮಾಡ್ತಿದ್ದಾರಲ್ವಾ, ಅವ್ರ ಉದ್ದೇಶವೂ ಕೂಡ ಏನೋ ಅಪಹಾಸ್ಯ ಮಾಡಬೇಕು ಅಂತ ಏನಲ್ವಲ್ಲ. ಅಲ್ಲ, ಈಗ ಯಾವುದೊಂದು ತಮಿಳ್ನಾಡಲ್ಲಿ ಬಂದ್ರಲ್ಲ, ಅದು ಅಪಹಾಸ್ಯ ಅಂತ ನಿಮಗೆ ಅನಿಸ್ಲಿಲ್ವಾ? ಕರ್ನಾಟಕದಲ್ಲಿ ಹೇಳ್ತಿದ್ದೆ. ಕನ್ನಡ ಈಗ ನೋಡಿ, ಈಗ ತಮಿಳ್ನಾಡಿ ಸರಿ ಆಯ್ತು. ಈಗ ನೀವು ಒಂದು ಮಾತು ಹೇಳಿದರು, ನಿನ್ನೆ ನಾನು ನೋಡ್ತಿದ್ದೆ, ತುಳುಕೂಟದ ಅಧ್ಯಕ್ಷರು ಒಂದು ಮಾತಾಡಿದರು, ನಾವು ಕರ್ನಾಟಕದಲ್ಲಿ ಈ ರೀತಿಯಾಗಿ ಒಂದಿಷ್ಟು ರೂಲ್ಸನ್ನು ತರಬಹುದು, ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ತರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಈಗ ಮೊದಲೊಂದು ಕಟ್ಟುಪಾಡಿತ್ತು, ದೈವದ ಚಲನಚಿತ್ರವನ್ನು ಯಾರೂ ಮಾಡಲಿಲ್ಲ, ರಿಷಬ್ ಶೆಟ್ಟಿ ಅವರು ಮಾಡಿದರು. ಅದರ ತುಳು ಪಿಕ್ಚರ್ ಎಲ್ಲ ಬಂತು, ಅದರ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ರಿಷಬ್ ಶೆಟ್ಟಿ ಅವರು. ಹೌದಾ? ಅವರು ಹೇಳಿದರು, ಯಾರು ನಮ್ಮ ರಘು ಅವರು, ತುಂಬ ಕಟ್ಟುನಿಟ್ಟಾಗಿ ಮಾಡಿದರು ಅಂತ. ನಮ್ಮ ಮನವಿ ಇಷ್ಟೇ, ನೀವು ಕಟ್ಟುನಿಟ್ಟಾಗಿ ಮಾಡಿದ್ರಲ್ಲ, ಇದನ್ನು ಕಟ್ಟುನಿಟ್ಟಾಗಿ ಮಾಡಿ. ಮೊದಲು ನೀವು ಒಂದು 50 ವರ್ಷ ಒಂದು ಸೂಚನೆ ಕೊಟ್ಬಿಟ್ರೆ ಸಾಕಾಗ್ಬಿಡುತ್ತಾ ಸರ್? ಸೂಚನೆ ಕೊಟ್ಟರೆ ಸಾಕಾಗೋದಿಲ್ಲ. ನಾನು ನಿಮ್ಮ ಪತ್ರವನ್ನು ಓದಿದ್ದೀನಿ, ಒಂದು ಸೂಚನೆ ಕೊಡಬಹುದಿತ್ತು ಅಂತ ಹೇಳಿದ್ರು ಅಷ್ಟೇ, ಅದರಲ್ಲಿ ಏನಿದೆ ಅಂತ. ಈಗ ಸೂಚನೆ ಕೊಡ್ಬೋದಾಗಿತ್ತು, ಅವ್ರು ಕೊಟ್ಟಿದ್ರೆ ಸಾಕಾಗೋದಿಲ್ಲ, ನಿಮ್ಮ ಅಭಿಪ್ರಾಯ ಹೌದು. ಆದರೆ ನಾವು ಈಗ ಸೂಚನೆಯನ್ನು ಇವರು ಪಾಲಿಸುವರಂಥವರೇ ಈ ರಿಷಬ್ ಶೆಟ್ಟಿ ಅಭಿಮಾನಿಗಳೇ ಬಂದಿದ್ದಲ್ಲಿ, ತುಂಬ ಜನ ಬಂದಿರುವಂಥ ಅವರೇ ಅಭಿಮಾನಿಗಳೇ. ಇವರೊಂದು ಮಾತು ಆಡಲಿಲ್ಲ ಅಂತ ಒಂದು ಬೇಸರ ಇದೆ. ಹೇಳ್ತಾ ಇದ್ದೀನಿ ಏನಂದ್ರೆ, ಈಗ ಯಾರೆಲ್ಲ ಈ ರೀತಿಯಾಗಿ ಅನುಕರಣೆ ಮಾಡ್ತಿದ್ದಾರಲ್ವಾ, ಒಂದು ಮಾತಿದೆ, ಎಲ್ಲರೂ ಕೂಡ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳೇ ಮಾಡ್ತಿದ್ದಾರೆ ಅಂತ ಒಂದು ವಾದ ಇದೆ. ಬಟ್ ಆ ರೀತಿ ಆಗ್ತಾ ಇಲ್ಲ. ಯಾರೋ ಒಬ್ಬ ತಮಿಳುನಾಡಲ್ಲೋ ಈ ರೀತಿಯಾಗಿ ಮಾಡೋದ್ರಿಂದ ರಿಷಬ್ ಶೆಟ್ಟಿ ಅವರ ಹೆಸರು ಯಾಕೆ ಹಾಳಾಗಬೇಕು? ಇಲ್ಲಿ ನಾವು ರಿಷಬ್ ಶೆಟ್ಟಿ ಅವರ ಹೆಸರು, ಅವರೊಬ್ಬರು ಸೆಲೆಬ್ರಿಟಿ ಆಗಿರೋದ್ರಿಂದ ಅವರ ಫ್ಯಾನ್ಸ್ ಫಾಲೋವರ್ಗಳಿಗೆ ಮನವಿ ಮಾಡಿಕೊಂಡ್ರೆ, ಇದೊಂದು ಏನಿದೆ, ಇದೊಂದು ಗಂಭೀರವಾದಂತಹ ಪಾತ್ರಗಳು, ಇದರದ್ದೇ ಆದಂತಹ ಗೌರವಗಳು ಮತ್ತು ಧಾರ್ಮಿಕ ನಂಬಿಕೆಗಳಿದ್ದಾವೆ, ಇದನ್ನು ನೀವು ಈ ರೀತಿ ಮಾಡೋದ್ರಿಂದ ಇದೊಂದು ಅಪಹಾಸ್ಯ ಆಗ್ತದೆ ಅನ್ನುವಂಥ ಮನವಿಯನ್ನು ಅವ್ರು ಮಾಡಬಹುದು. ಅವರಿಗೆಲ್ಲ ಭಾಷೆ ಗೊತ್ತುಂಟು. ಈಗ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಹೋದ್ರೆ ಅವರು ಭಾಷೆ ಅವರೇ ಆದ ಭಾಷೆಯಲ್ಲಿ ಆರಂಭದಲ್ಲೇ ಒಂದು ಕ್ಲಿಪ್ ಹಾಕ್ಬೋದು. ಆರಾಧ್ಯ ದೈವಗಳ ಈಗ ಅವರು ಏನು ಮಾಡಿದ್ರು, ದಂತಕಥೆ ಅಂತ ಹಾಕಿದ್ರು. ಫಸ್ಟು 1 ಸೆಕೆಂಡ್ ಇರಲಿಲ್ಲ, ಅದರ ಮಧ್ಯದಲ್ಲಿ ಒಂದು ಹಾಕ್ಬೋದಿತ್ತಲ್ಲ, ಇದನ್ನು ಯಾರು ಅನುಕರಣೆ ಮಾಡಬೇಡಿ ಅಂತ ದೊಡ್ಡದಾಗಿ ಹಾಕ್ಬೇಕಾಗಿತ್ತು, ಸಣ್ಣದಾಗಿ ಹಾಕ್ಬಾರ್ದಿತ್ತು. ಹಾಕಿದ್ದಾರೆ, ಅದು ಬಂದು ಹೋಗೋದೇ ಗೊತ್ತಾಗೋದಿಲ್ಲ. ನಾವೊಂದು ಒಳಗೆ ಹೋದಾಗ ಅರ್ಧ ಆಗಿತ್ತು. ಆದ್ರೆ ವಾದ ಬರುತ್ತಪ್ಪ, ಸಿನಿಮಾವನ್ನ ಸಿನಿಮಾವಾಗಿ ನೋಡ್ರಿ. ರಿಷಬ್ ಶೆಟ್ಟಿ ಅವರ ಮಾತನ್ನೇ ಉಲ್ಲೇಖ ಮಾಡ್ತಾ ಇದ್ದೀನಿ. ಇದೇ ತುಳುಕೂಟದ ಅಧ್ಯಕ್ಷರು ಒಂದ್ಸರಿ ಕಾಲ್ ಮಾಡಿದ್ರಂತೆ ರಿಷಬ್ ಶೆಟ್ಟಿ ಅವರಿಗೆ. ಅವ್ರು ಹೇಳಿದ್ರಂತೆ, ಶೆಟ್ಟಿ ನೀವು ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನೋಡಿ ಅಂತ ಹೇಳಿದ್ರಂತೆ. ಅದು ವಾದ ಕೂಡ ಇದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ರಘು ಅವ್ರನ್ನ ಕೂಡ ಮಾತಾಡಿಸ್ತೀನಿ. ರಘು ಸರ್, ನೀವು ಆಗ್ಲೇ ಮಾತನಾಡ್ತಾ ಇದ್ರಿ, ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನೋಡಬೇಕು ಸರಿ, ಬಟ್ ನಂಬಿಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತಲ್ವಾ? ಇವಾಗ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಇಂಟೆನ್ಷನ್ ಶುಡ್ ಬಿ ರೈಟ್ ಅಂತ. ಅದು ತುಂಬಾ ಒಳ್ಳೆ ಮಾತದು. ಯಾಕೆಂದ್ರೆ ನೀವು ಯಾವಾಗ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀರಾ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿನ್ನೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸತ್ಯ ಹರಿಶ್ಚಂದ್ರ ಮೂವಿ ನೋಡ್ತಾ ಇದ್ದೆ. ನಾವ್ ಯಾವತ್ತೂ ಸತ್ಯ ಹರಿಶ್ಚಂದ್ರ ನೋಡೇ ಇಲ್ಲ, ಬಟ್ ಆ ಮೂವಿ ನೋಡಿದಾಗ ಸತ್ಯ ಹರಿಶ್ಚಂದ್ರ ಹಿಂಗೆ ಇರ್ತಾರೇನೋ ಅಂತ ಅನ್ನಿಸ್ತು ನಂಗೆ ನಿನ್ನೆ. ಅದೇ ತರ ನಾನು ಫಸ್ಟ್ ಟೈಮ್ ಕಾಂತಾರ ನೋಡಿದಾಗ ತುಂಬಾ ಖುಷಿ ಆಯ್ತು, ಒಂದು ಭಕ್ತಿ ಬಂತು. ಓಕೆ, ಈ ತರ ಒಂದು ದೈವ ಇದೆ, ಈ ತರ ಒಂದು ದೇವ್ರು ಇದ್ದಾರೆ, ಇಷ್ಟು ಪವರ್ಫುಲ್ ಇದೆ ಅಂತ ನಮಗೂ ಗೊತ್ತಾಯ್ತು. ನಾವ್ ಯಾವತ್ತು ಅದ್ರ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ, ಆ ಮೂವಿ ನೋಡಿದ್ಮೇಲೆ ಗೊತ್ತಾಯ್ತು. ಅದಾದ್ಮೇಲೆ ಕುಂದಾಪುರ್ಗೆ ಹೋದಾಗ, ಕುಂದಾಪುರ್ ಇಸ್ ಬಿಕಮ್ ಸೋ ಫೇಮಸ್ ಬಿಕಾಸ್ ಆಫ್ ಕಾಂತಾರ. ಅಂದ್ರೆ ಒಂದು ಕಾಂತಾರ ಇಂದ ಇಡೀ ವರ್ಲ್ಡ್ಗೆ ಕುಂದಾಪುರ್ ಅಂದ್ರೆ ಏನು, ದೈವ ಅಂದ್ರೆ ಏನು, ಅದ್ರ ಕಲ್ಚರ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಆಗತ್ತೆ. ನಾವ್ ಯಾವಾಗೂ ನೆಗೆಟಿವ್ ಬಗ್ಗೆನೇ ಯೋಚನೆ ಮಾಡ್ಬಾರ್ದು. ಅಂಡ್ ಇವಾಗ ರಿಷಬ್ ಶೆಟ್ಟಿ ಸರ್ ಫ್ಯಾನ್ಸ್ ಖಂಡಿತ ಇದನ್ನೆಲ್ಲ ಮಾಡ್ತಾ ಇಲ್ಲ. ಯಾರು ಅವ್ರನ್ನ ಇಷ್ಟಪಡಲ್ವೋ ಅವರೇ ಇದನ್ನೆಲ್ಲ ಮಾಡ್ತಾ ಇರೋದು. ಅದನ್ನಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಸೊ ನನಗೆ ಈ ತರ ಅನ್ನಿಸ್ತಾ ಇದೆ, ನಾವು ಪಾಸಿಟಿವ್ ಆಗಿ ನೋಡ್ಬೇಕು. ಇಟ್ಸ್ ಎಂಟರ್ಟೈನ್ಮೆಂಟ್. ಮೂವಿ ತರಾನೇ ನೋಡ್ಬೇಕು. ನಾನು ಹೇಳ್ದಂಗೆ ನಿನ್ನೆ ಸತ್ಯ ಹರಿಶ್ಚಂದ್ರ ಮೂವಿ ನೋಡಿದೆ, ಆ ಮೂವಿ ತರಾನೇ ನೋಡಿದೆ. ಬಟ್ ಸತ್ಯ ಹರಿಶ್ಚಂದ್ರ ಹಿಂಗೆ ಇರ್ತಾರೇನೋ ಅಂತ ಒಂದು ಫೀಲಿಂಗ್ ಬಂತು ನನಗೆ. ಅದೇ ತರ ಕಾಂತಾರ ನೋಡಿದಾಗೂ ಅದರಲ್ಲಿ ಆನಿಮೇಷನ್ ಯೂಸ್ ಮಾಡಿದ್ದಾರೆ, VFX ಯೂಸ್ ಮಾಡಿದ್ದಾರೆ, ಟೈಗರ್ ಬರುತ್ತೆ, ಬ್ರಹ್ಮ ರಾಕ್ಷಸ ಅಂತ ಒಬ್ರು ಕ್ಯಾರೆಕ್ಟರ್ ಬರ್ತಾರೆ. ಇಟ್ಸ್ ಆಲ್ ಸೆಲ್ಫ್ ಮೇಡ್. ಆ ತರ ಒಂದು ಇಮ್ಯಾಜಿನೇಷನ್ ಕ್ಯಾರೆಕ್ಟರ್ಸ್ ಅದೆಲ್ಲ. ನಾವು ಅದನ್ನ ಎಂಟರ್ಟೈನ್ಮೆಂಟ್ ತರ ನೋಡಿ ಅದನ್ನ ಇಷ್ಟಪಟ್ರೆ ಎಲ್ಲ ಸಂತೋಷವಾಗಿರ್ತೀವಿ ಅಂತ ಅನ್ಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ವಿಶ್ವಗೆ ಜೊತೆ ಮಾತನಾಡಿದ್ದಕ್ಕೆ. ಅದು ತುಳುನಾಡಿನಲ್ಲಿ
ಇವತ್ತಿಗೂ ಆ ಪದ ಇದೆ. ಅದು ಬ್ರಹ್ಮರಾಕ್ಷಸ ಹೊಡ್ಕೊಂಡು ಹೋದ, ನಾನು ಆಗಲೇ ಹೇಳಿದೆ ನೋಡಿ, ಯಾರೋ ಸತ್ತಿದ್ದಕ್ಕೆ ಸಡನ್ನಾಗಿ ಬ್ರಹ್ಮರಾಕ್ಷಸನ ಎಫೆಕ್ಟು ಅನ್ನೋದಿದೆ. ಜ್ಯೋತಿಷ್ಯದಲ್ಲೂ ಕೂಡ ಬ್ರಹ್ಮರಾಕ್ಷಸ ಅಂತ ಅನ್ನುವಂಥದ್ದನ್ನು ಹೇಳುವಂಥದ್ದು ಉಲ್ಲೇಖಗಳಿವೆ, ಹೀಗೆಲ್ಲ ಇದೆ. ಒಂದು ಇನ್ನೊಂದು ಋಷಭ ಶೆಟ್ಟಿ ಮಾಡಿರುವಂಥದ್ದು ಆ ದೈವದ ಒಂದು ಪರಿಚಯ ಜಾಸ್ತಿ ಆಯಿತು. ತುಳುನಾಡಿನ ಸಂಸ್ಕೃತಿನಲ್ಲಿ ಹೀಗಿದೆ ಅನ್ನೋದು ತೋರಿಸಿದ್ದಾರೆ. ಆಮೇಲೆ ಈ ಥರದ ಒಂದು ದೈವಾರಾಧನೆ ಮಾಡುವಾಗ ಆ ದೈವಕ್ಕೂ ಇಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಟೋಟಲಿ ಏನಾಗಿದೆ, ದೈವ ಪರಂಪರೆಯನ್ನು ಎತ್ತಿ ಹಿಡಿದದ್ದೇ ವಿನಃ ಎಲ್ಲೂ ಸಹ ಅಪಚಾರವನ್ನು ಕಾಣೋದಿಲ್ಲ. ಇಲ್ಲಿ ಪ್ರಶ್ನೆ ಬಂದಿರೋದು ಏನಂತಂದರೆ, ಈ ಫಿಲ್ಮನ್ನು ನೋಡಿಕೊಂಡು ಫಿಲ್ಮನ್ನಾಗೇ ನೋಡ್ಬೇಕಂತ ಹೇಳಿದ್ರಲ್ಲ, ಆ ಫಿಲ್ಮ್ ನೋಡಬೇಕು, ಮನೆಗೆ ಹೋಗಬೇಕು, ಮನೇಲಿ ಹೋಗಿ ಕುಣಿಲಿ ಎಷ್ಟಾರು, ಅದೇನು ಅಡ್ಡಿಲ್ಲ. ಅವ್ರ ಮನೇಲಿ ಅವ್ರು ಕುಣಿತಾರೆ ಎಷ್ಟಾರು ವೇಷ ಮಾಡ್ಕೊಂಡು. ಈ ಟಾಕೀಸಲ್ಲಿ ಕುಣಿಯೋದಿದೆಯಲ್ಲ, ಕುಣಿದದ್ದು ಸಹ ಬೇಜಾರಲ್ಲ, ಅದು ಸಮಸ್ಯೆ ಇರೋದ್ರಿಂದ ಕುಣಿಯೋದು. ಈ ವೇಷ ಹಾಕ್ಕೊಳ್ತಾರೆ ನೋಡಿ, ಇದೆಲ್ಲ ನೀವು ತೋರಿಸ್ತಾ ಇದ್ದೀರಲ್ಲ, ಅದು ಅವನಿಗೆ ಹಿಡ್ಕೊಂಡು ಮೇಲಿನ ಕೆಳಗೆ ತನಕ ನಟ್ ಬೋಲ್ಟ್ ಸರಿ ಮಾಡಿದರೆ ಇನ್ನು ಆ ದೈವಗಳಲ್ಲಿ ಬರೋದಿಲ್ಲ. ಇದು ತುಳುನಾಡಿನವರು ಮಾಡಬೇಕು. ಇದು ಎಲ್ಲ ಕಾನೂನು ವ್ಯವಸ್ಥೆನೆಲ್ಲ ಆಗೋದಲ್ಲ. ಈ ತುಳುಕೋಟದವರು ಅದು ಮಾಡಬೇಕು. ಯಾಕೆಂತಂದರೆ ಇದು ಅಪಹಾಸ್ಯ. ಇದು ಒಂದು ರೀತಿಯಾದ ನಮ್ಮ ತುಳುನಾಡಿನ ದೈವದ ಬಗ್ಗೆ ಅವರು ತೋರಿಸಿದ ಫಿಲ್ಮ್ನಲ್ಲೇ ಇವನೊಂದು ಈ ವೇಷ ಹಾಕಬೇಕು. ನಾನು ಆಗಲೇ ಹೇಳಿದ್ನಲ್ಲ, ರಾಜ್ಕುಮಾರ್ ಅವರು ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸನ ಆ್ಯಕ್ಟ್ ಮಾಡಿದ್ರು ಅಂಥೇಳಿ ನಾವು ತೋಮಾಲೆ ಹಾರ ಹಾಕ್ಕೊಂಡು ಹೋಗ್ಲಿಕ್ಕಾಗ್ತದೆ? ನಾಳೆ ನಟ್ ಬೋಲ್ಟ್ ಹೋಗಿದೆ ಏನಿಗೆ ಅಂತಾರೆ, ಶ್ರೀನಿವಾಸ ಅಂತಾರೆ, ಶ್ರೀನಿವಾಸನೇ. ನಾವು ತೋಮಾಲೆ ಹಾರ ಹಾಕ್ಕೊಂಡ್ರೆ ಏನಾಗ್ತದೆ ಅಲ್ವಾ? ಅದೇ ಥರದ್ದು ಬನಶಂಕರಿ ಫಿಲ್ಮನ್ನು ತೋರಿಸಿದ್ದಾರೆ, ಅವು ಹತ್ಯೆ ಮಾಡಿರೋದನ್ನು ತೋರಿಸಿದ್ದಾರೆ, ರೇಣುಕಾ ಮಹಾತ್ಮೆಯನ್ನು ತೋರಿಸಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ಮಹಾತ್ಮೆಯನ್ನು ತೋರಿಸಿದ್ದಾರೆ. ಹಾಗಂತೇಳಿ ನಾಳೆ ರಾಘವೇಂದ್ರ ಸ್ವಾಮಿಗಳ ಥರನೇ ಇವರು ನಮ್ಮ ಥರ ಬಟ್ಟೆ ಹಾಕ್ಕೊಂಡೆಲ್ಲ ಹೋಗಿ ಕೂತ್ಕೊಂಡ್ರೆ ಕೂರ್ಬೋದು, ಏನು ತೊಂದರೆ ಇಲ್ಲ. ಆದರೆ ಇವೆಲ್ಲ ಈ ಸೈಕೋಸೊಮ್ಯಾಟಿಕ್ ಅಂತ ಹೇಳಿದ್ರೆ ಸಾತ್ವಿಕ ದೇವರುಗಳ ಸಿನಿಮಾ ಬಂದಾಗ ಈ ರೀತಿ ಆಗಲ್ಲ. ಹಾಂ, ಮತ್ತೆ ಯಾಕಿದು ರಾಜಸಿಕ ಅಂತಲ್ಲ, ಅಲ್ಲ ಸಾತ್ವಿಕ ದೇವರುಗಳು ನೀವು ಹೇಳಿದ್ದೆಲ್ಲ ನಾವು ಎಕ್ಸಾಂಪಲ್ ತಿಳ್ಕೊಟ್ಟಲ್ವಾ, ಎಲ್ಲವೂ ಕೂಡ ಸಾತ್ವಿಕ ಅಂದ್ರೆ ಸಾತ್ವಿಕ ದೇವರು. ರಾಘವೇಂದ್ರ ಮಹಿಮೆ ಆಗಿರಬಹುದು, ಅದೇ ರೀತಿಯಾಗಿ ಹಿಂದೆ. ಬಟ್ ಚಂದ್ರಮುಖಿ ಫಿಲಿಂ ಬಂದಾಗ, ನಾಗವಲ್ಲಿ ಫಿಲಿಂ ಬಂದಾಗ, ಕೆಲವೊಂದಿಷ್ಟು ಕಾಳಿ ಸಿನಿಮಾಗಳು ಬಂದಾಗ ಈ ರೀತಿ ಆಗುತ್ತೆ ಅಂತ. ಸರಿ, ನೀವು ನಾಗವಲ್ಲಿದಂತೆ ಹೇಳಿದ್ರಲ್ಲ, ಅದು ಇಷ್ಟೇ ಹೆಸರು ಮಾಡಿದೆ, ಆದ್ರೆ ಇಷ್ಟು ದುಡ್ಡು ಮಾಡಿದೆಯಲ್ಲ ನಂಗೆ ಗೊತ್ತಿಲ್ಲ, ಮತ್ತು ಇಷ್ಟು ಹೆಸರು ಮಾಡಿದೆ. ಹಾಗಂತೇಳಿ ಯಾರು ಇಷ್ಟು ದೊಡ್ಡದು ಬೊಟ್ಟಿಟ್ಕೊಂಡು ನಾಗವಲ್ಲಿ ಥರ ಹೋಗಿದ್ದಾರೆ ಟ್ಯಾಕ್ಸಿಗೆ? ಹೋಗಿಲ್ಲಲ್ಲ. ಇದ್ಯಾಕೆ ಈ ರೋಗ ಬರ್ತದೆ? ಇದು ಒಟ್ರಸಿ ಫೇಮಸ್ ಆಗಬೇಕಂತ ಒಂದು ಗೀಳು. ಆದ್ರಿಂದ ಈ ತುಳುನಾಡಿನ ದೈವಗಳನ್ನು ಅಪಹಾಸ್ಯ ಅಂತ ಎಲ್ಲಿ ಕಾಣ್ತೇವೆ ಅಂತಂದರೆ, ಆ ದೈವದ ರೂಪದಲ್ಲಿ ವೇಷ ಮಾಡ್ಕೊಳ್ಳೋದು, ಅದು ವೇಷ ಮಾಡೋದಕ್ಕೆ ನಿಜವಾಗ್ಲೂ ಸಹ ನಾವು ವಿರೋಧ ಇದೆ. ಯಾಕೆಂದ್ರೆ ಆ ಸಂಸ್ಕೃತಿನ ಹಾಗೆ ಇಟ್ಕೋಬೇಕು. ಕೇವಲ ತುಳುನಾಡಿಗೆ ವಿರೋಧ ಅಲ್ಲ ನಾನು ಹೇಳೋದು. ಈ ಚಾಮುಂಡೇಶ್ವರಿ ವೇಷ ಹಾಕ್ಕೊಳ್ಳೋದು, ವೀರಭದ್ರನ ವೇಷ ಹಾಕ್ಕೊಳ್ಳೋದು, ಆಮೇಲೆ ಈಶ್ವರನ ವೇಷ ಹಾಕ್ಕೊಳ್ಳೋದು, ಬೀಡಿ ಸೆತ್ತ ನಿಂತ್ಕೊಳ್ಳೋದು, ಹೌದು ಅಸಹ್ಯ. ಶಿವ ಬೀಡಿ ಸೆತ್ತನ ಇಲ್ಲ, ಇವ್ರಿಗೆ ಹಿಡ್ಕೊಂಡು ಬಾರಿಸ್ಬೇಕಾ ಬೇಡವಾ? ಅದನ್ನು ವಿರೋಧಿಸೋರಿಲ್ಲದೆ ಹೀಗಾಯಿತು. ನೀವು ಅದೇ ಥರದಲ್ಲಿ ಒಂದು ಪೈಗಂಬರ್ ವೇಷ ಹಾಕ್ಕೊಂಡು ಏನಾರು ಮಾಡಿ 2ನೇ ದಿನಕ್ಕೆ ಅವರು ಇದು ಏನು ಕೊಡಬೇಕೋ ಕೊಡ್ತಾರೆ. ನಿಜ. ಹಾಂ, ಯೇಸು ವೇಷ ಹಾಕ್ಕೊಂಡು ಒಂದು ಲೈಟ್ ಕಂಬದ ಹತ್ರ ನಿಂತ್ಕೊಳ್ಳಿ, ಸಾಧ್ಯನೇ ಇಲ್ಲ. ಇದು ಯಾಕೆ ಸಾಧ್ಯ ಇದೆ ಅಂತಂದರೆ, ನಮ್ಮಲ್ಲೇ 100 ಜಾತಿ, ನಮ್ಮಲ್ಲೇ 100 ತಂಡ, ನಮ್ಮಲ್ಲಿ 100 ವಿಷಯವನ್ನು ಹೇಳಿದ್ರಿ. ಸಿನಿಮಾವಾಗಿ ನೋಡಿ, ಸಿನಿಮಾವನ್ನು ರಚನೆ ಮಾಡುವಲ್ಲಿ ತೆಗೆದುಕೊಂಡಂಥ ಕಂಟೆಂಟ್ ಏನು ಅನ್ನೋದು ಪ್ರಶ್ನೆ ಬರ್ತದೆ. ಈಗ ನಾನು ನಿಮ್ಗೊಂದು ಮಾತನ್ನು ಹೇಳಿ ಮುಗಿಸ್ತೇನೆ. 2005, 6, 7 ಈ ಸಾಲಿನಲ್ಲಿ ಬಂದಂತಹ ದೇಶದ ಇತಿಹಾಸದ ಬಗೆಗಿನ ಒಂದು ಚಿತ್ರ ಮಂಗಲ್ ಪಾಂಡೆ ಹಿಂದಿ. ಆ ಚಿತ್ರವನ್ನು ನೋಡಿದ ಮೇಲೆ ಥಿಯೇಟರಿಗೆ ಎಂಟ್ರಿ ಕೊಟ್ಟದ್ದು ಕಾಂತಾರದ ಆರಂಭದ ಭಾಗ ಬಂದಾಗ. ಹಾಗಾದರೆ ಎಷ್ಟು ವರ್ಷ? 22. ಓಕೆ, 2006, 7 ನಂತರ 22ಕ್ಕೆ ನಾನು ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಿದ್ದೇನೆ. ಇದರ ಅರ್ಥ ಏನು ಅಂತಂದರೆ, ಸಿನಿಮಾವನ್ನು ಸಿನಿಮಾವಾಗಿಯೇ ನೋಡುವವನಾದ್ರಿಂದ ನಾನು ಹೋಗಲಿಲ್ಲ ಅಂತ. ಅರ್ಥ ಆಯ್ತಾ ನಿಮಗೆ? ಸೊ ಇಲ್ಲಿ ಸಿನಿಮಾವನ್ನು ಸಿನಿಮಾವಾಗಿ ನೋಡ್ಲಿಕ್ಕೆ ಹೋದವನಲ್ಲ ನಾನು. ಇದರಲ್ಲೊಂದು ಏನು ಸಂದೇಶ ಇರಬಹುದು? ನಿಜ. ಹಾಗಾಗಿ ಎಂಟರ್ಟೈನ್ಮೆಂಟಿಗಾಗಿ ನಾವು ನೋಡೋಣ, ಆದರೆ ಅಲ್ಲಿರುವ ಕಂಟೆಂಟ್ ಏನು, ಸಂದೇಶ ಏನು, ಸಮಾಜಕ್ಕೆ ಏನು ಕೊಡ್ತಾ ಇದ್ದಾರೆ ಇವರು. ಹಿ ಈಸ್ ಎ ಬಿಗ್ ಫಿಲಾಸಫರ್ ಅಂತ ಅನ್ನಿಸ್ತು ನನಗೆ. ಹಿ ಈಸ್ ಎ ಬಿಗ್ ಫಿಲಾಸಫರ್, ಬ್ರಾಡ್ ಥಾಟ್ ಇರುವಂತಹ ಒಬ್ಬ ವ್ಯಕ್ತಿತ್ವ, ಮತ್ತೆ ಸಿನಿಮಾ ಕ್ಷೇತ್ರಕ್ಕೆ ಒಂದು ಹೊಸ ಪರ್ವವನ್ನ ಕೊಟ್ಟಂತ ವ್ಯಕ್ತಿತ್ವ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್ ಗುರುಗಳೇ, ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ.